महाकाय सूर्यकोटि समप्रभ निर्विघ्नं कुरु मे देव सर्वकार्येषु ಸಮಾಜದ ಓರೆಕೋರೆಗಳನ್ನ ತಿದ್ದುವ ಕೆಲಸ ಶಿಕ್ಷಕರಿಗೆ ಮೊದಲಿಂದಲೂ ಬಳುವಳಿಯಾಗಿ ಬಂದಿದೆ. ಒಬ್ಬ ಶಿಕ್ಷಕ ಹೇಗಿರಬೇಕು ಅಂತ ಯಾವುದಾದರೂ ನಿದರ್ಶನಗಳನ್ನ ನಾವು ನೀಡುವಂತಿದ್ರೆ ಆ ನಿದರ್ಶನಕ್ಕೂ ಕೂಡ ಇವರೇ ಮಾದರಿಯಾಗುವುದರಲ್ಲಿ ಸಂಶಯವಿಲ್ಲ. ರಂಗಕಲಾವಿದರಾಗಿ ಅಭಿನಯಿಸಿದ ಅನುಭವವನ್ನ ಪಾಠ ಮಾಡುವ ಸಂದರ್ಭದಲ್ಲಿ ಪರಕಾಯ ಪ್ರವೇಶ ಮಾಡಿ ನಟನೆಯ ಮೂಲಕ ಬೋಧಿಸುವಲ್ಲಿ ಪರಿಣಿತಿ ಹೊಂದಿದವರು. ಕನ್ನಡದ ಅನೇಕ ನಾಟಕಗಳನ್ನ ಮೊದಲ ಪಂಕ್ತಿಯಲ್ಲಿ ಕೂತು ವೀಕ್ಷಿಸುವಷ್ಟು ನಾಟಕದ ಹುಚ್ಚು ಇವರದ್ದು. ನಾಟಕಗಳನ್ನ ಓದುವ ಹವ್ಯಾಸ ಎಷ್ಟರ ಮಟ್ಟಿಗೆ ಬೆಳೆಯಿತೆಂದ್ರೆ ಒಂದು ರಾತ್ರಿ ಪೂರ್ತಿ ಓದಲು ಕೂತರೆ ಬೆಳಗಿನ ನಂತರವೇ ಎದ್ದೇಳುವುದು ರೂಢಿಯಾಯಿತು. ಮಾಸ್ಟರ್ ಹಿರಣ್ಣಯ್ಯನವರ ಅನೇಕ ನಾಟಕಗಳನ್ನ ರಸಗ್ರಹಣ ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆರಾಧಿಸುವಂತಹ ಹುಚ್ಚು ಅಭಿಮಾನ ಇವರದು. ಶೇಕ್ಸ್ಪಿಯರ್ ನಾಟಕಗಳೆಂದ್ರೆ ಮನಸ್ಸಿಗೆ ಮುದಗೊಳಿಸುವಂತಹ ಬಹುಮಾನ. ಈ ವ್ಯಕ್ತಿ ಯಾರು ಅಂತ ನಿಮಗೆ ಕುತೂಹಲವನ್ನ ಸೃಷ್ಟಿ ಮಾಡಿರಬಹುದು. ಇಂದಿನ ತುಮಕೂರು ಜಿಲ್ಲೆಯ ಊರುಕೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ಕನ್ನಡ ಪಂಡಿತರಾಗಿರುವಂತಹ ರಾಮಣ್ಣ ಮತ್ತು ಪುಟ್ಟಮ್ಮ ದಂಪತಿಯ ಅತ್ಯಂತ ಅಕ್ಕರೆಯ ಮಗನಾಗಿ ಬೆಳೆದವರೇ ಈ ORP ಕಾವ್ಯನಾಮದ ಊರುಕೆರೆ ರಾಮಣ್ಣರ ಪುತ್ರ ಪ್ರಕಾಶ್. ಈ ರಾಮಣ್ಣ ಮತ್ತು ಪುಟ್ಟಮ್ಮರಿಗೆ ಒಟ್ಟು 4 ಜನ ಮಕ್ಕಳು. ಅವರಲ್ಲಿ ಅತ್ಯಂತ ಕಿರಿಯ ಮತ್ತು ಮುದ್ದಿನ ಮಗನಾಗಿ ಬೆಳೆದವರೇ ಈ OR ಪ್ರಕಾಶ್. ಇವರ ಹಿರಿಯ ಸಹೋದರ ಡಾಕ್ಟರ್ R ಲಕ್ಷ್ಮೀನಾರಾಯಣ್ ಕನ್ನಡ ಪಾಂಡಿತ್ಯ ಪಡೆದು ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೊಂದರಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಎರಡನೆಯ ಸಹೋದರ ಚಂದ್ರಶೇಖರ್ ಮತ್ತು ಏಕಮಾತ್ರ ಸಹೋದರಿ ಪದ್ಮಜಾ. ತಂದೆ ರಾಮಣ್ಣರಿಗೆ ತನ್ನ ಎಲ್ಲ ಮಕ್ಕಳಿಗೂ ಶ್ರೇಷ್ಠ ಶಿಕ್ಷಣವನ್ನು ನೀಡುವ ಮೂಲಕ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯುವಂತೆ ಮಾಡುವಂತಹದ್ದು ಒಂದು ದೊಡ್ಡ ಹಠ. ತಾನು ಹುಟ್ಟಿ ಬೆಳೆದ ಊರು ತನಗೆ ಶ್ರೇಷ್ಠ ಎಂಬ ಮಾತಿದೆ. ಅದರಂತೆ ತಮ್ಮ ಹುಟ್ಟೂರಿನಲ್ಲೇ ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿದ ನಂತರ ತಮ್ಮ ಪದವಿ ಶಿಕ್ಷಣಕ್ಕಾಗಿ ತುಮಕೂರಿನ ಸರ್ಕಾರಿ ಪದವಿ ಕಾಲೇಜಿನಿಂದ ಪದವಿಯನ್ನ ಪಡೆದು ಪ್ರತಿಷ್ಠಿತ ಸಿದ್ಧಗಂಗಾ ಕಾಲೇಜಿನಲ್ಲಿ B.Ed ಶಿಕ್ಷಣವನ್ನ ಮುಗಿಸಿದ್ರು. 1989ರಲ್ಲಿ ವೆಂಕಟೇಶ್ವರ ವಿಶ್ವವಿದ್ಯಾಲಯ ತಿರುಪತಿಯಿಂದ ಇಂಗ್ಲಿಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಇದಾದ ನಂತರ ಪಾರ್ಟ್ ಟೈಮ್ ಜಾಬ್ ಆಗಿ 1990ರಲ್ಲಿ ತುಮಕೂರಿನ ವಿದ್ಯಾದಾಯಿನಿ ಕಾಲೇಜಿನಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ತಮ್ಮ ಶಿಕ್ಷಕ ವೃತ್ತಿಗೆ ಪದಾರ್ಪಣೆ ಮಾಡಿದರು. ಸತತ 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದರು. ಅದರ ಜೊತೆಗೆ ಸರ್ವೋದಯ ಪ್ರೌಢಶಾಲೆಯಲ್ಲೂ ಸಹ ಶಿಕ್ಷಕರಾಗಿ ಮತ್ತು ಅದರ ಜೊತೆಗೆ HMS ಕಾಲೇಜಿನ ಪ್ರಾಂಶುಪಾಲರು ಆಗಿ 2 ವರ್ಷಗಳ ಕಾಲ ಏಕಕಾಲದಲ್ಲಿ ಕಾರ್ಯನಿರ್ವಹಿಸಿದರು. ತಾವು ಶಿಕ್ಷಕರಾಗಿ ಬೋಧನಾ ವಿಷಯವನ್ನು ಓದಿದ್ದು ಸಾಕಾಗದ ಕಾರಣ ಓದಿನ ದಾಹವನ್ನು ತೀರಿಸಿಕೊಳ್ಳಲು 2002, 2003ರಲ್ಲಿ MA ಇನ್ ಹಿಸ್ಟರಿ ಮತ್ತು MA ಇನ್ ಎಜುಕೇಷನ್ ಪದವಿಯನ್ನು ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದರು. ಮೂಲತಃ ಕನ್ನಡ ಪಂಡಿತರ ಮಗನಾಗಿ ಬೆಳೆದ ಕಾರಣ ಕನ್ನಡ ಸಾಹಿತ್ಯ ಮತ್ತು ಭಾಷಾ ಜ್ಞಾನ ಅಪಾರವಾಗಿತ್ತು. ಆದರೆ ಇಂಗ್ಲಿಷ್ ಶಿಕ್ಷಕರಾಗಿದ್ದು ಒಂದು ವಿಸ್ಮಯವೇ ಸರಿ. ಇವರನ್ನ ಇಂಗ್ಲಿಷ್ನತ್ತ ಕರೆದೊಯ್ದದ್ದು ಒಂದು ಮಹಾನ್ ಶಕ್ತಿ, ಶ್ರೀ ಗುರುಮೂರ್ತಿ. ಶ್ರೀಯುತ ಗುರುಮೂರ್ತಿಗಳು ORP ರವರ ಇಂಗ್ಲಿಷ್ ಗುರುಗಳು. ಇವರಂತೆ ನಾನೂ ಕೂಡ ಆಗಬೇಕೆಂಬ ಹಂಬಲದಿಂದ ಇಂಗ್ಲಿಷ್ ವಿಷಯವನ್ನು ಬೋಧನಾ ವಿಷಯವಾಗಿ ಆಯ್ಕೆ ಮಾಡಿಕೊಂಡ್ರು. 1999ರಲ್ಲಿ ನಡೆದ KES ಪರೀಕ್ಷೆಯಲ್ಲಿ
26ನೇ ರ್ಯಾಂಕ್ ಪಡೆದು ತೇರ್ಗಡೆ ಹೊಂದಿದ್ದರಿಂದ ಮೇ 8, 1999ರಲ್ಲಿ ತುಮಕೂರಿನ ಪಾವಗಡ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಧಗಧಗಿಸುವ ಬೇಸಿಗೆಯಲ್ಲಿ ಸುರಿದ ಸೋನೆ ಮಳೆಯಂತೆ ವೃತ್ತಿ ಜೀವನ ಆರಂಭಿಸಿದ 3 ದಿನಗಳ ನಂತರ ತಮ್ಮ ವೈವಾಹಿಕ ಜೀವನಕ್ಕೂ ORP ರವರು ಅಡಿ ಇಟ್ಟರು. ಹೌದು, ಮೇ 12, 1999ರಲ್ಲಿ ತಮ್ಮಯ್ಯ ಮತ್ತು ಕಮಲಮ್ಮನವರ ಸುಪುತ್ರಿಯಾದ ಶುಭಾರವರ ಕೈ ಹಿಡಿದರು. ತಮ್ಮ ದಾಂಪತ್ಯ ಜೀವನದಲ್ಲೂ ಯಾವುದೇ ದ್ವಂದ್ವವಿಲ್ಲದೆ 2 ಅನರ್ಘ್ಯ ರತ್ನಗಳಂತಿರುವ ಮಕ್ಕಳನ್ನು ಈ ಭೂಮಿಗೆ ಪರಿಚಯಿಸಿದರು. ಅವರೇ ಆರತಿಗೊಬ್ಬ ಮಗಳಾಗಿ ಪ್ರಜ್ಞಾ ಪ್ರಕಾಶ್, ಕೀರ್ತಿಗೊಬ್ಬ ಮಗನಾಗಿ ಶ್ರೀಹರಿ ಪ್ರಕಾಶ್. ಶ್ರೀಯುತ ORP ಅವರು ತಮ್ಮ ಜೀವನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆಕಾಶವಾಣಿಯಲ್ಲಿ ಕಥಾ ವಿಮರ್ಶಕರಾಗಿ, ಇತಿಹಾಸವನ್ನರಿತು ಇತಿಹಾಸಕ್ಕೆ ಪೂರಕವಾದ ಬರಹಗಾರರಾಗಿ, ತರಂಗದಲ್ಲಿ ಅಂಕಣ ನೀಡುವ ಲೇಖನಕಾರರಾಗಿ, ಪುಸ್ತಕ ಪ್ರೇಮಿಯಾಗಿಯೂ ಅಪಾರ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಬರೆದಂತಹ ಪುಸ್ತಕಗಳೆಂದರೆ ಗಾಂಧಿಯ ಒಲವು, ನನ್ನ ನೆಚ್ಚಿನ ಗುಡ್ವಿನ್, ಚಾಣಕ್ಯ ಪುಸ್ತಕವನ್ನು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿದರು. ಅಂಡಮಾನ್ ಆಳ ಅಗಿದಷ್ಟೂ ಕರಾಳ, ನಾವು ಕಂಡೂ ಕಾಣದ ಗಾಂಧಿ, ತರಂಗ ಲೇಖನಗಳು, ಹಲವಾರು ಕಥೆಗಳು. ಅಷ್ಟೇ ಅಲ್ಲದೆ ರಂಗಾಯಣ ಸಂಸ್ಥೆಯ ವತಿಯಿಂದ ರಂಗಭೂಮಿಕೆಯಲ್ಲಿ ನಟಿಸುವುದನ್ನು ಕರತಲಾಮಲಕಗೊಳಿಸಿಕೊಂಡರು. ಅಭಿನಯದ ಮೂಲಕ ನಾಟಕ ರಂಗಕ್ಕೆ ಬಂದಿದ್ದು ಉದ್ಭವ ನಾಟಕದ ಮೂಲಕ. ಅಲ್ಲಿಂದ ಆರಂಭಗೊಂಡ ರಂಗಭೂಮಿ ಯಾತ್ರೆ ಹಯವದನದಲ್ಲಿ ಕಪಿಲಾ ಪಾತ್ರ, ಕ್ರಾಂತಿ ಕೇಸರಿ ಆಜಾದ್ ಎಂಬ ಸಂಸ್ಕೃತ ನಾಟಕದಲ್ಲಿ ಭಾಗವಹಿಸಿ ಕನ್ನಡದಂತೆಯೇ ಹರಳು ಹುರಿದಂತೆ ಸಂಸ್ಕೃತವನ್ನು ಮಾತನಾಡಿ ಪ್ರೇಕ್ಷಕರನ್ನು ದಂಗಾಗಿಸಿದರು. ಇದರ ನಂತರ ದೂರದರ್ಶನದಲ್ಲಿ ಪ್ರಸಾರಗೊಂಡಿದ್ದು ಸಂಸ್ಕೃತ ಭಾಷಣಂ ನಾಟಕ. ಆರೋಗ್ಯದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುವ ಇವರು ದೈಹಿಕ ವ್ಯಾಯಾಮದ ಜೊತೆಗೆ ಯೌವನದಲ್ಲಿ ಕುಸ್ತಿಯನ್ನು ಕೂಡ ಕರತಲಾಮಲಕಗೊಳಿಸಿಕೊಂಡಿದ್ದರು. ಎಳೆಯ ವಯಸ್ಸು ಜಾರುತ್ತಿದ್ದಂತೆ ದಿನನಿತ್ಯ ಹೊರಸಂಚಾರವನ್ನು ನಡಿಗೆಯಿಂದ ಮಾಡುವುದರ ಮೂಲಕ ಅಭ್ಯಾಸವನ್ನು ಮೈಗೂಡಿಸಿಕೊಂಡಿದ್ದರು. ಮನೆಯ ಊಟವನ್ನು ಬಿಟ್ಟರೆ ಹೊರಗಿನ ತಿಂಡಿ ತಿನಿಸು ಪದಾರ್ಥ ಅಷ್ಟೇ ಅಲ್ಲದೆ ಹೋಟೆಲ್ ಊಟ ಕೂಡ ಇವರಿಗೆ ನಿಷಿದ್ಧ. ಉಪ್ಪಿಟ್ಟು ಇವರ ಅತ್ಯಂತ ಪ್ರಿಯವಾದ ಖಾದ್ಯ. ಸ್ನೇಹಿತರೊಂದಿಗೆ ತುಂಬ ಆತ್ಮೀಯ ಮತ್ತು ಅನನ್ಯ ಸಂಬಂಧ ಹೊಂದಿದ್ದ ಇವರು ಸ್ನೇಹಿತರೊಂದಿಗೆ ಭೇಟಿಯಾದರೆ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಲಿಯುವರು. ಅದೇ ಸ್ವಭಾವವನ್ನು ಕುಟುಂಬದವರೊಂದಿಗೂ ಕೂಡ ಮುಂದುವರಿಸಿಕೊಂಡು ಸಂತೋಷಕರ ಸುಖಮಯ ಜೀವನವನ್ನು ಮುಂದುವರಿಸಿದ್ದಾರೆ. ಶಿಕ್ಷಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ, ಉಪನ್ಯಾಸಕರಾಗಿ ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಉಳ್ಳೇನಹಳ್ಳಿ ಸರ್ಕಾರಿ ಶಾಲೆಗೆ 2002ರಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ನಂತರ ಮುಂಬಡ್ತಿಯನ್ನು ಪಡೆದು ಬೀದರ್ನ ಡಯಟ್ನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು. ಬೀದರಿನಿಂದ ತುಮಕೂರಿನ ಡಯಟ್ಗೆ ವರ್ಗಾವಣೆಯನ್ನು ಹೊಂದಿದರು. ನಮ್ಮ ಈ ಮಂಗಳೂರಿನ CTEಗೆ 2013ರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ನಂತರ ಬೈಂದೂರಿನ BEO ಆಗಿ ಗಮನ ಸೆಳೆದರು. ಬ್ರಹ್ಮಾವರ BEO ಆಗಿ ತಮ್ಮದೇ ಛಾಪನ್ನು ಮೂಡಿಸಿದರು. 2021-22ನೇ ಸಾಲಿನಲ್ಲಿ ಮತ್ತೆ ಮಂಗಳೂರಿನ CTEಗೆ ಮರುಪ್ರವೇಶ ಪಡೆದರು. ಇಲ್ಲಿ 2 ವರ್ಷ ಸೇವೆ ಸಲ್ಲಿಸಿದರು. ಇವರ ಕಾರ್ಯವೈಖರಿಯ ಫಲಶ್ರುತಿಯಾಗಿ ಈಗ DDPI ಆಗಿ ಬಳ್ಳಾರಿಗೆ ಮುಂಬಡ್ತಿಯನ್ನು ಪಡೆದು ಈಗ ವರ್ಗಾವಣೆ ಹೊಂದಿದ್ದಾರೆ. CTEನಲ್ಲಿ ಸೈಕಾಲಜಿ, ಕಾಮರ್ಸ್ ಹಾಗೂ ಆರ್ಟ್ ಆ್ಯಂಡ್ ಡ್ರಾಮಾ ಜೊತೆ ಸೇರಿದಂತೆ ಇತರ ವಿಷಯಗಳನ್ನು ಬೋಧಿಸಿ ಎಲ್ಲರ ಮನಸ್ಸಲ್ಲೂ ಅಕ್ಷರವನ್ನು ಬಿತ್ತುವ ಮೂಲಕ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಹಾಗೂ ಸಹೋದ್ಯೋಗಿಗಳ ನೆನಪಲ್ಲಿ ಅಚ್ಚಾಗಿ ಉಳಿದ್ರಿ. ನಿಮ್ಮ ಈ ಸಾಧನೆಯ ಕುರಿತು ಮನೆಯವರ ಖುಷಿ, ಸಹೋದ್ಯೋಗಿಗಳ ಸಂತಸವನ್ನು ಪದಗಳಲ್ಲಿ ಬಣ್ಣಿಸಲಾಗದು. ನಿಮ್ಮೊಂದಿಗಿನ ಅವರು ಕಳೆದ ಅನುಭವ ವರ್ಣಿಸಲಸಳದಳ. DDPI ಆಗಿ ಪ್ರಮೋಷನ್ ಆಗಿದ್ದು ಖುಷಿ ಆಯ್ತು. ಬಟ್ ಎಲ್ಲರೂ ನಿಮ್ನ ಮಿಸ್ ಮಾಡ್ಕೊಂತಾ ಇದಾರೆ. ಬೇಗ ಬನ್ನಿ. ನಿಮ್ಗೆ ಬಳ್ಳಾರಿ ಡಯಟ್ಗೆ ಪ್ರಿನ್ಸಿಪಲ್ ಆಗಿ ಪ್ರಮೋಷನ್ ಆಗಿದ್ದು ತುಂಬಾ ಖುಷಿ ಆಯ್ತು. ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ಅನ್ನೋದು ಮನ್ಸಿಗೆ ಬೇಜಾರಾಯ್ತು. ಬೇಗ ಮಂಗಳೂರಿಗೆ ಬನ್ನಿ, ಇಲ್ಲ ನಾವು ಫ್ಯಾಮಿಲಿನ ಬಳ್ಳಾರಿಗೆ ಶಿಫ್ಟ್ ಮಾಡಿಸ್ಕೊಳ್ಳಿ. DDPI ಆಗಿ ಪ್ರಮೋಷನ್ ಆಗಿದ್ದು ತುಂಬಾ ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಶ್ರೀಯುತ OR ಪ್ರಕಾಶ್ ಅವರು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಸುದೀರ್ಘ ಅವಧಿಯಲ್ಲಿ ಅವರು ಸಂಸ್ಥೆಗೆ ಹಲವಾರು ರೀತಿಯಲ್ಲಿ ಹೆಸರು ಗಳಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಮಾತ್ರವಲ್ಲ,
ನಮ್ಮ ಸಂಸ್ಥೆಯಲ್ಲಿ ಅವರ ಅವಧಿಯಲ್ಲಿ ಅಧ್ಯಯನ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿ ಅವರು ಸೇವೆ ಸಲ್ಲಿಸಿರುವರು ಹಾಗೂ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಎಲ್ಲ ಬೋಧಕ ಸಿಬ್ಬಂದಿ ಹಾಗೂ ಬೋಧಕೇತರ ಸಿಬ್ಬಂದಿ ಅವರ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿಯೂ ಆಗಿರುತ್ತಾರೆ. ಸಂಸ್ಥೆಯ ಎಲ್ಲರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾಗಿ ಶುಭವನ್ನು ಹಾರೈಸ್ತೇನೆ ಹಾಗೂ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಶೈಕ್ಷಣಿಕ ಯೋಜನೆಗಳೆಲ್ಲವೂ ಯಶಸ್ವಿಯಾಗಲಿ. ನೀವು ಅಡಿ ಇಡುವ ಕಡೆ ಎಲ್ಲವೂ ಜಯ ಸಿಗಲಿ. ಆನಂದಕರ ಜೀವನ ನಿಮ್ಮದಾಗಲಿ ಎಂದು ಹಾರೈಸುತ್ತೇವೆ ಸರ್.